ಕಳೆದ ವಾರದಲ್ಲಿ ಆತ್ಮಿಕ ಬೆಳವಣಿಗೆಯಲ್ಲಿ ಕೆಲವು ಅಪಾಯದ ಎಚ್ಚರಿಕೆಗಳನ್ನ ಕರ್ತನು ದೇವರ ಆತ್ಮನು ನಮಗೆ ತನ್ನ ಆತನು ಬರೆಸಿದಂತಹ ಪತ್ರಿಕೆಗಳ ಮೂಲಕವಾಗಿ ನಮಗೆ ತಿಳಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ಆರಿಸಿಕೊಂಡಂತಹ ಇಬ್ರಿಯರಿಗೆ ಬರೆದ ಪತ್ರಿಕೆ, ಆ ಪತ್ರಿಕೆಯಲ್ಲಿ ಈಗಾಗಲೇ ಒಂದು ಎಚ್ಚರಿಕೆಯನ್ನು ನಾವು ನೋಡಿಕೊಂಡಿದ್ದೇವೆ. ಅತ್ಯಂತ ರಕ್ಷಣೆಯನ್ನು ಅಲಕ್ಷ್ಯ ಮಾಡುವುದರ ಮೂಲಕ, ತಪ್ಪಿ ಹೋಗುವುದರ ಮೂಲಕ, ಕೇಳಿದ ಸಂಗತಿಯಿಂದ ತಪ್ಪಿ ಹೋಗುವುದರ ಮೂಲಕವಾಗಿ ಏನಾಗ್ತೇವೆ, ನಾವು ಆತ್ಮಿಕ ಬೆಳವಣಿಗೆಯನ್ನು ಹೊಂದದೆ ಸಂಪೂರ್ಣವಾಗಿ ನಾಶವಾಗಲಿಕ್ಕೆ ಸಾಧ್ಯತೆ ಇದೆ, ಸಂಪೂರ್ಣವಾಗಿ ದೇವರ ಕೋಪವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಿದೆ ಅನ್ನೋದನ್ನು ನಾವು ಕಳೆದ ವಾರದಲ್ಲಿ ಕೇಳಿಸಿಕೊಂಡಿದ್ದೇವೆ. ಮತ್ತು ಈ ದಿವಸ ನಾವು ನೋಡ್ಲಿಕ್ಕಿರ್ತಕ್ಕಂಥ ಮತ್ತೊಂದು ಅಪಾಯದ ಎಚ್ಚರಿಕೆ ಅದ್ಯಾವುದಂದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 12ನೇ ವಚನದಿಂದ 15ನೇ ವಚನದವರೆಗೂ, ದ ವಾರ್ನಿಂಗ್ ಅಗೇನ್ಸ್ಟ್ ಡಿಪಾರ್ಟಿಂಗ್. ಸೊ ನಾವು ಇಲ್ಲಿನ ಮುಂದೆ ವಚನಗಳನ್ನ ನಾವು ನೋಡೋಣ. 3ನೇ ಅಧ್ಯಾಯದ 12ನೇ ವಚನದಿಂದ 15ನೇ ವಚನದವರೆಗೂ. ಸಹೋದರರೇ, ನೋಡಿಕೊಳ್ಳಿರಿ, ಜೀವಸ್ವರೂಪನಾದ ದೇವರನ್ನ ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಇವತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರಿಗೊಬ್ಬರು ಎಚ್ಚರಿಸಿರಿ. ಮೊದಲಿಂದಿರುವ ಭರವಸವನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ. ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಇಲ್ಲಿ ಇಬ್ರಿಯ ಪತ್ರಿಕೆಯ ಗ್ರಂಥಕರ್ತನು ದೇವರಾತ್ಮ ಪ್ರೇರಿತನಾಗಿ ನಮಗೆ ಇಲ್ಲಿ ಮತ್ತೊಂದು ಎಚ್ಚರಿಕೆಯನ್ನು ಕೊಡುವುದನ್ನು ನಾವಿಲ್ಲಿ ಕಾಣ್ತೇವೆ. ಜೀವಸ್ವರೂಪನಾದ ದೇವರನ್ನ ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯ ನಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಇದೇ ಎಚ್ಚರಿಕೆ. ಏನಂತೆ ಸಹೋದರರಿಗೆ ಆತ ಹೇಳ್ತಿದ್ದಾನೆ, ನೋಡಿಕೊಳ್ಳ್ರಿ, ಜೀವಸ್ವರೂಪನಾದ ದೇವರನ್ನ ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಯಾವನಲ್ಲಿಯೂ ಇರಬಾರದು. ಯಾಕಂದ್ರೆ ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸವಾಗಿ ಕಠಿಣರಾಗದಂತೆ ಇವತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸ್ರಿ. ಸೊ ನಮಗೆ ದೇವರು ನಮ್ಮನ್ನು ರಕ್ಷಿಸಿದ್ದಾರೆ, ನಮ್ಮನ್ನು ಕಾಪಾಡಿದ್ದಾನೆ, ನಮ್ಮನ್ನು ವಾಸಿ ಮಾಡಿದ್ದಾನೆ, ನಮಗೆ ಸಮಾಧಾನವನ್ನು ಕೊಟ್ಟಿದ್ದಾನೆ, ನಮಗೆ ನೀತಿವಂತಿಕೆಯನ್ನು ಕೊಟ್ಟಿದ್ದಾನೆ, ದೇವರೊಂದಿಗೆ ನಮ್ಮನ್ನು ಸಂಧಾನ ಮಾಡಿದ್ದಾನೆ, ನಮ್ಮೆಲ್ಲ ಭಾರಗಳನ್ನ ಹೊತ್ತು ತೀರಿಸಿದ್ದಾನೆ, ಆತ ನಮ್ಮ ಸರಿಯಾದಂತಹ ಮಾರ್ಗವನ್ನು ಏರ್ಪಡಿಸಿದ್ದಾನೆ, ಪರಲೋಕಕ್ಕೆ ಆತ ಮಾರ್ಗವಾಗಿದ್ದಾನೆ, ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ, ಪವಿತ್ರಾತ್ಮನ ವರಗಳು ತಲಾಂತುಗಳನ್ನ ನಮಗೆ ಕೊಟ್ಟಿದ್ದಾನೆ, ಆತನು ಸಭೆ ಎಂಬ ಆತನ ಅಟ್ಟಿಯೊಳಗೆ ನಮ್ಮನ್ನು ಸೇರಿಸಿದ್ದಾನೆ, ನಮಗಾಗಿ ಒಳ್ಳೆ ಪಾಲಕರುಗಳನ್ನ ಕೊಟ್ಟಿದ್ದಾನೆ, 5 ರೀತಿಯಾದ ಸೇವೆಗಳನ್ನ ಕೊಟ್ಟಿದ್ದಾನೆ, ನಮ್ಮ ಕೈಯಲ್ಲಿ ಸತ್ಯವೇದವನ್ನು ಕೊಟ್ಟಿದ್ದಾನೆ. ಇದೆಲ್ಲವನ್ನ ಕೊಟ್ಟಿದ್ದ ದೇವರನ್ನ ಬಿಟ್ಟು ಹೋಗುವ ಮನಸ್ಸುಳ್ಳವನು, ಯಾವನಾದ್ರೂ ಬಿಟ್ಟು ಹೋಗುವಂತ ಮನಸ್ಸು ಮಾಡಿದರೆ, ಇಲ್ಲಿ ಮುಂದೆ ವಾಕ್ಯ ಹೇಳ್ತದೆ, ಆ ರೀತಿಯಾದ ಮನಸ್ಸು ನಿಮ್ಮಲ್ಲಿ ಇರಬಾರದು. ಆ ರೀತಿಯಲ್ಲಿ ನಾವು ಮಾಡುವಾಗ ದೇವರ ಕೋಪವನ್ನು ಬರಮಾಡಿಕೊಳ್ತೇವೆ. ನೋಡ್ರಿ, ಆತ್ಮಿಕ ಬೆಳವಣಿಗೆಗೆ ಇರುವಂಥ ಮತ್ತೊಂದು ತಡೆ ಇದಾಗಿದೆ. ಏನಂತೆ, ನಾವು ಬಿಟ್ಟು ಹೋಗುವ ಮನಸ್ಸುಳ್ಳವರಾಗಿ ಮಾರ್ಪಟ್ಟು ಬಿಡ್ತೇವೆ. ಕ್ರೈಸ್ತರಾಗಿ ನಾವು ನಮ್ಮ ಆತ್ಮಿಕ ಜೀವನವನ್ನು ಯೇಸುವನ್ನು ನಂಬುವುದರ ಮೂಲಕ ಪ್ರಾರಂಭಿಸ್ತೇವೆ. ನಮ್ಮ ಆತ್ಮಕ್ಕೆ ಜೀವ ಬರ್ತದೆ, ಅಲ್ಲಿಂದ ನಾವು ಮರುಹುಟ್ಟಿನ ಅನುಭವವನ್ನು ಅನುಭವಿಸ್ತೇವೆ. ಹಾಗೆ ದೇವರು ನಮ್ಮನ್ನು ಅನೇಕ ರೀತಿಯಲ್ಲಿ ಆಶೀರ್ವದಿಸ್ತಾರೆ, ಆರೋಗ್ಯದಲ್ಲಿ ಆಶೀರ್ವದಿಸ್ತಾರೆ, ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ನಾವು ಆಶೀರ್ವದಿಸಲ್ಪಡ್ತೇವೆ. ನಮ್ಮ ಸ್ಥಿತಿ ಬದಲಾಗ್ತದೆ. ಆಶೀರ್ವಾದ ಬಂದ ಕೂಡಲೇ, ಎಲ್ಲವೂ ನಮಗೆ ಸಿಕ್ಕ ಕೂಡಲೇ ತಪ್ಪಿ ಹೋದ ಮಗನಂತೆ ಎಲ್ಲವನ್ನ ಗಂಟು ಕಟ್ಕೊಂಡು ಎಲ್ಲವನ್ನ ಸೇರಿಸ್ಕೊಂಡು ದೂರ ದೇಶಕ್ಕೆ ಆತ ಹೋದಂತೆ ನಾವು ಸಹ ಕೆಲವೊಮ್ಮೆ ದೇವರಿಂದ ದೂರ ಹೊರಟೋಗ್ತೇವೆ. ಆಶೀರ್ವಾದದ ಮೇಲೆ ಭರವಸೆ ಇಟ್ಟು, ಆಶೀರ್ವಾದದ ಮೇಲೆ ಮನಸ್ಸಿಟ್ಟು ದೇವರನ್ನ ಮರ್ತು ಬಿಡ್ತೇವೆ. ಕೆಲವು ಪಾಪಗಳಲ್ಲಿ ನಾವು ಪ್ರೇರೇಪಿಸಲ್ಪಡ್ತೇವೆ. ಪಾಪದಿಂದ ಮೋಸ ಹೋಗಿ ನಾವು ಕಠಿಣರಾಗ್ತೇವೆ. ಕೆಲವು ಪಾಪ ನಮ್ಮನ್ನು ಕಠಿಣರನ್ನಾಗಿ ಮಾಡ್ತದೆ. ಕೆಲವು ಶರೀರದಲ್ಲಿ ಹುಟ್ಟುವ ಕೆಲವು ಪಾಪಗಳು ನಮ್ಮನ್ನು ಕಠಿಣವಾದ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸ್ತದೆ. ಪ್ರಾರಂಭದಲ್ಲಿ ಪಾಪ ಮಾಡುವಾಗ ದೇವರಾತ್ಮ ನಮ್ಮನ್ನು ಚುಚ್ಚೋದಕ್ಕೆ ಪ್ರಾರಂಭಿಸ್ತಾರೆ, ನಮಗೆ ಅರಿವನ್ನು ತರ್ತಾರೆ, ನಮ್ಮನ್ನು ಅವ್ರು ಖಂಡಿಸುವುದಿಲ್ಲ. ಪಾಪ ಮಾಡಿದ ಕೂಡಲೇ ದೇವರಾತ್ಮ ನಮಗೊಂದು ಅರಿವು ತರ್ತಾರೆ, ನೀನು ಇದು ಮಾಡ್ತಿರೋದು ತಪ್ಪು, ಇದು ಪಾಪ ಎಂಬುದಾಗಿ. ಆದರೆ ದೇವರಾತ್ಮನು ನಮ್ಮ ಮನಸ್ಸಾಕ್ಷಿಯ ಮೂಲಕವಾಗಿ ನಮಗೆ ಆ ರೀತಿಯಾಗಿ ಹೇಳುವಾಗ ನಾವು ಅದನ್ನು ಕೇಳಿಸ್ಕೊಂಡು ನಾವು ಅದನ್ನು ಬಿಟ್ಟುಬಿಟ್ರೆ ಎಷ್ಟೋ ಒಳ್ಳೆಯದು. ಅದನ್ನು ನಾವು ಪಶ್ಚಾತ್ತಾಪ ಪಡೆದೇ ಅದನ್ನು ಮುಂದುವರಿಸ್ತಾ ಹೋಗುವಾಗ ಈ ಪಾಪ ನಮ್ಮನ್ನು ಮೋಸ ಮಾಡ್ತದೆ. ನಿಧಾನವಾಗಿ ನಮ್ಮನ್ನು ಮೋಸ ಮಾಡ್ತಾ ಹೋಗ್ತದೆ.
ನಾವು ಈ ಉದಾಹರಣೆಯನ್ನು ನಾವು ಸಂಸೋನ ಮತ್ತು ದೆಲೈಲಳ ಜೀವಿತದಲ್ಲಿ ಇದನ್ನು ನಾವು ನೋಡಲಿಕ್ಕೆ ಸಾಧ್ಯ. ಸಂಸೋನನು ಪ್ರಾರಂಭದಲ್ಲಿ ಆಕೆಯೊಂದಿಗೆ ಶಾರೀರಿಕವಾದ ಸಂಬಂಧವನ್ನು ಇಟ್ಕೊಂಡು ಆಕೆಯನ್ನು ಮದುವೆ ಮಾಡ್ಕೊಳ್ಳಿಕ್ಕಾಗಿ ಆತ ಯೋಚಿಸ್ತಾನೆ. ಆಕೆಯೋ ದುರಾಚಾರಿಯಾದ ಸ್ತ್ರೀ, ಒಬ್ಬ ವ್ಯಭಿಚಾರಿಣಿ. ಆಕೆ ನಿಧಾನವಾಗಿ ಸ್ವಲ್ಪವಾಗಿ ಆತನ ಮೋಸ ಮಾಡೋದಕ್ಕೆ ಆತನನ್ನು ಪೀಡಿಸಿ ಕಡೆಗೆ ಆತ ಆ ಪೀಡನೆಯನ್ನು ತಡ್ಕೊಳ್ಳಿಕ್ಕಾಗದೆ ಕಡೆಗೆ ಆತನು ಮೋಸ ಹೋಗ್ತಾನೆ. ದೊಡ್ಡ ಮೋಸ ಹೋಗಿ ಆತನು ತನ್ನ ಮೇಲಿದ ಶಕ್ತಿಯನ್ನೇ ಕಳಕೊಳ್ತಾನೆ. ಅದಾದ ನಂತರ ಆತ ಶತ್ರುಗಳಿಂದ ಆತ ಎಡಿಸಲ್ಪಟ್ಟು ದೇವರ ಆ ಒಂದು ದಂಡನೆ, ದೇವರ ಆತನ ಮೇಲಿದ್ದಂಥ ಆತ್ಮನನ್ನು ಕೂಡ ತೆಗಿತಾರೆ. ಆತ್ಮ ಆತನ ಬಿಟ್ಟು ಹೋಗ್ತದೆ. ಸೊ ಅದನ್ನು ನಾವು ನೋಡಿದ್ದೇವೆ ಪ್ರಿಯರೇ. ಸೊ ಹಾಗೆಯೇ ಇಲ್ಲಿಯೂ ಸಹ ನಾವು ನಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳೋರಾದರೆ ಏನಾಗ್ಬಿಡತ್ತೆ ಮಾಡೋಣ, ಏನಾಗ್ಬಿಡತ್ತೆ ಪಾಪ ಮಾಡಿದ್ರೆ, ಇದನ್ನು ಮಾಡಿದ್ರೆ ಏನಾಗ್ಬಿಡತ್ತೆ ಸ್ವಾಮಿ ಕ್ಷಮಿಸ್ಬಿಡ್ತಾರಲ್ಲ, ಇದನ್ನು ಮಾಡಿದ್ರೆ ಏನಾಗ್ಬಿಡತ್ತೆ ದೇವರು ಕ್ಷಮಿಸ್ಬಿಡ್ತಾರಲ್ಲ ಎಂಬುದಾಗಿ ನಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳೋರಾದರೆ ನಾವು ದಂಡನೆಗೆ ತಪ್ಪಿಸಿಕೊಳ್ಳುವುದಿಲ್ಲ, ದೇವರ ಕೋಪಕ್ಕೆ ತಪ್ಪಿಸಿಕೊಳ್ಳುವುದಿಲ್ಲ. ಹಾಗಿರೋದ್ರಿಂದ ಈ ರೀತಿಯಾಗಿ ಯಾರಾದರೂ ನಡ್ಕೊಳ್ತಾ ಇರುವುದಾದರೆ ನಾವು ಪ್ರತಿನಿತ್ಯ ಇವತ್ತು ಅನ್ನುವಂಥ ಹೊತ್ತು ಇರುವವರೆಗೂ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸ್ಬೇಕಂತ ಹೇಳ್ತಿದ್ದಾರೆ. ಇದು ನಮಗೆ ಮಾತ್ರ ಎಚ್ಚರಿಕೆಯಲ್ಲ, ನಾವು ಇತರರಿಗೆ ಕೊಡಬೇಕಾದ ಎಚ್ಚರಿಕೆಯೂ ಕೂಡ ಹೌದು. ಯಾರಾದರೂ ಯೇಸುವನ್ನ ನಂಬಿ ಚರ್ಚಿಗೆ ಬರ್ತಾ, ಸಭೆಗೆ ಬರ್ತಾ, ಅವರು ನಿತ್ಯವೂ ಬರ್ತಾ ಕೆಲವು ವರ್ಷಗಳ ಆದಮೇಲೆ ಅವರ ಜೀವನದಲ್ಲಿ ಕೆಲವು ಪಾಪಗಳನ್ನ ಬಿಡದೆ ಆ ಪಾಪದಿಂದುಂಟಾದ ಪರಿಣಾಮದಲ್ಲಿ ಅವರು ಬಾಧೆ ಪಡುವಾಗ ಅವ್ರು ಹೇಳ್ತಾರೆ, ಅವ್ರ ಹೃದಯನ ಕಠಿಣಪಡಿಸ್ಕೊಂಡು ಹೇಳ್ತಾರೆ, ಏನನ್ನು ನಂಬಿ ಯಾವ ಪ್ರಯೋಜನ ಆಯಿತು, ನಾನು ಚರ್ಚಿಗೆ ಬಂದು ಏನು ಪ್ರಯೋಜನ ಆಯಿತು, ಏಸು ನನಗೇನು ಮಾಡಿದ್ರು, ಈ ರೀತಿಯೆಲ್ಲ ಹೇಳೋದು ನಾನು ಕೇಳಿದ್ದೇನೆ, ನನ್ನ ಕಿವಿಯಾರ ಕೇಳಿದ್ದೇನೆ. ಪ್ರಾರಂಭದಲ್ಲಿ ನಾವು ಅವ್ರಿಗೆ ಹೇಳಿದ್ದೇವೆ, ಈ ಬೀಡಿ ಸೇದು ಅಂಥದ್ದು, ಈ ರೀತಿಯಾದ ಚಟಗಳನ್ನು ನೀವು ಬಿಡಬೇಕು, ನೀವು ಇದನ್ನು ಮುಂದುವರಿಸಬಾರ್ದು, ದೇವರು ನಿಮ್ಗೆ ಸಹಾಯ ಮಾಡಿದ್ದಾರೆ, ನೀವು ಬಿಡ್ರಿ ಇದನ್ನು. ಸೊ ಪ್ರಾರಂಭದಲ್ಲಿ ನಾವು ಪ್ರಾರ್ಥನೆ ಮಾಡೋದ್ರ ಮೂಲಕ ದೇವರ ಕೃಪೆಯಿಂದ ಅವರು ಬಿಟ್ಟಿದ್ದಾರೆ. ಆದರೆ ತಿರುಗಿ ಪ್ರಾರಂಭಿಸ್ತಾರೆ, ತಿರುಗಿ ಅವ್ರಿಗೆ ಗೊತ್ತಿಲ್ಲದೆ ತಪ್ಪಾದ ಸ್ನೇಹಿತರನ್ನು ಮಾಡ್ಕೊಳ್ತಾರೆ, ಅಲ್ಲಿಂದ ತಿರುಗಿ ಪ್ರಾರಂಭಿಸೋದ್ರ ಮೂಲಕವಾಗಿ ಏನಾಯಿತು, ಆ ಪಾಪ ಅವ್ರನ್ನ ವಂಚಿಸ್ತದೆ, ತಿರುಗಿ ಅಧಿಕವಾಗಿ ಅದರಲ್ಲಿ ಮುಳುಗಿ ಹೋಗಿ ಆ ಪಾಪವನ್ನು ಅಧಿಕವಾಗಿ ಮಾಡ್ತಾರೆ. ಕಡೆಗೆ ಆ ಪಾಪದ ಪರಿಣಾಮ ಮರಣ ಅಂತ ಹೇಳುವಂತೆ, ಪಾಪದ ಸಂಬಳ ಮರಣ ಅಂತ ಹೇಳಿರುವಂತೆ ಅವರು ತಮ್ಮ ದೇಹದಲ್ಲಿ ಅನೇಕ ರೀತಿಯಾದ ಅನಾರೋಗ್ಯವೆಂಬಂಥ ಪರಿಣಾಮವನ್ನು ಅನುಭವಿಸ್ತಾರೆ. ಅನೇಕ ರೀತಿಯಾದ ಅನುಭವಗಳು, ಅನಾರೋಗ್ಯಗಳು. ಸೊ ಅನಾರೋಗ್ಯದಲ್ಲಿ ನರಳುವಂಥ ಸಮಯದಲ್ಲಿ ಅವರು ಆವಾಗ ದೇವರನ್ನ ದೂಷಿಸೋದಕ್ಕೆ ಪ್ರಾರಂಭಿಸ್ತಾರೆ. ನಾನು ಯೇಸುವನ್ನ ನಂಬದೆ ನನಗೇನಾಯಿತು, ನಾನು ಯೇಸುವನ್ನ ನಂಬದೆ ನನಗೇನಾಯಿತು, ನನ್ನ ಕುಟುಂಬಕ್ಕೆ ಏನಾಯಿತು, ಹೀಗೆ ದೇವರನ್ನ ಬಿಟ್ಟು ಹೋಗುವ ಮನಸ್ಸನ್ನು ಮಾಡ್ತಾರೆ. ಸೊ ಹೀಗೆ ಬಿಟ್ಟು ಹೋಗುವ ಮನಸ್ಸನ್ನು ಮಾಡಿದ್ರೆ, ತೊರೆಯುವ ಮನಸ್ಸನ್ನು ಮಾಡಿದ್ರೆ, ಇನ್ನೊಂದು ಕಡೆ ವಚನ ಹೀಗೆ ಹೇಳ್ತದೆ, ಯೆರೆಮೀಯನ ಪ್ರವಾದನೆಯ ಗ್ರಂಥದಲ್ಲಿ ಯೆರೆಮೀಯ 17ನೇ ಅಧ್ಯಾಯ 5ನೇ ವಚನ, ಯೆಹೋವನು ಹೀಗನ್ನುತ್ತಾನೆ, ಮಾನವ ಮಾತ್ರದಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ದೇವರನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳುವವನು ಶಾಪಗ್ರಸ್ತನು. ಇಲ್ಲಿ ಹಿರಿಯರು ಅದೇ ರೀತಿಯಲ್ಲಿ ಮಾಡಿದ್ದಾರೆ. ಹಿರಿಯರು ಅಡವಿಯಲ್ಲಿ ಏನಂತೆ, ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯವನ್ನು ಕಠಿಣ ಮಾಡ್ಕೊಳ್ಬೇಡ್ರಿ ಅಂತ ಹೇಳಿ ಕಡೆಗೆ ಅಲ್ಲ ನೋಡ್ತೀವಿ. ಇವತ್ತು ಈ ಶಬ್ದಕ್ಕೆ ನಾವು ಕಿವಿ ಕೊಡ್ತಾ ಇದ್ರೆ, ಈಗ ನಾವು ಹಿರಿಯರು ಮಾಡಿದಂತೆ ನಾವು ಕೂಡ ನಮ್ಮ ಹೃದಯನ ಕಠಿಣ ಮಾಡ್ಕೋಬಾರ್ದು. ಇಲ್ಲಿ ನೋಡಿ, ಕಠಿಣ ಮಾಡಿಕೊಳ್ಳಲ್ಪಟ್ಟಂತ ಒಂದು ಮಾತು ಏನಂತೆ, ಮನುಷ್ಯರ ಮೇಲೆ ಭರವಸೆ ಇಟ್ಟು, ಮನುಷ್ಯರೇ ನನ್ನ ಭುಜಬಲ, ಮನುಷ್ಯರು ನನಗೆಲ್ಲವನ್ನ ಕೊಡ್ತಾರೆ, ನನಗೆಲ್ಲ ನೋಡ್ಕೊಳ್ತಾರೆ, ಅವರೇ ನನಗೆಲ್ಲ ಎಂಬುದಾಗಿ ಮನುಷ್ಯರ ಮೇಲೆ ಆತುಕೊಂಡು ದೇವರನ್ನ ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತ ಎಂಥ ಶಾಪಗ್ರಸ್ತನಂತೆ, 6ನೇ ವಚನದಲ್ಲಿ ಹೇಳ್ತದೆ, ಅವನು ಅಡವಿಯಲ್ಲಿನ ಜಾಲಿಗೆ ಸಮಾನನು, ಶುಭ ಸಂಭವಿಸಿದರೂ ಅದನ್ನು ಕಾಣನು, ಯಾರು ವಾಸಿಸದ ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಅಡವಿಯಲ್ಲಿನ ಜಾಲಿಗೆ ಸಮಾನನು. ಜಾಲಿ ಮರ ನೀವೆಲ್ಲರೂ ಕೇಳಿರಬಹುದು. ಜಾಲಿ ಮರ ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ, ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡುವಾಗ, ಅಂದರೆ ಪ್ರಯಾಣ ಮಾಡುವಾಗ, ಎಡಕ್ಕೂ ಬಲಕ್ಕೂ ಖಾಲಿಯಾದ ಸ್ಥಳಗಳಲ್ಲಿ ಹಚ್ಚ ಹಸಿರಾಗಿ ಇರ್ತಕ್ಕಂಥ ಮುಳ್ಳಿನ ಗಿಡವೇ ಜಾಲಿ ಮರ. ಅದು ಹಚ್ಚ ಹಸಿರಾಗಿರುತ್ತೆ, ಬರೀ ಮುಳ್ಳೆ. ಅದರಲ್ಲಿ ಒಂದು ಸಣ್ಣ ಕಾಯಿ ಬಿಡ್ತದೆ, ಆ ಕಾಯಿ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಇದು ತುಂಬ ಆಳವಾಗಿ ಬೇರು ಬಿಡೋದ್ರ ಮೂಲಕ ಅಂತರ್ಜಲವೂ ಕೂಡ ಇದು ಎಳ್ಕೊಳ್ತಾ ಇದೆ. ಇದರಿಂದ ಯಾವ ಉಪಯೋಗಕ್ಕೂ ಬರೋದಿಲ್ಲ, ಯಾವ ಫರ್ನಿಚರ್ಗೂ ಕೂಡ ಇದು ಉಪಯೋಗಕ್ಕೆ ಬರೋದಿಲ್ಲ. ಇದರ ನೆರಳಿಂದ
ಇದನ್ನೆರಡು ಕೂಡ ಉಪಯೋಗಿಸೋಕ್ಕಾಗಲ್ಲ. ಜನ ಇದನ್ನ ಕತ್ತರಿಸಿ ಅದನ್ನ ಸೌದೆಗೆ ಉಪಯೋಗಿಸ್ಲಿಕ್ಕೂ ಕೂಡ ಆಗದಷ್ಟು ಮುಳ್ಳು ಅದರಲ್ಲಿದೆ, ಯಾವ ಉಪಯೋಗಕ್ಕೂ ಬರೋದಿಲ್ಲ. ಅದರಿಂದ ಇದನ್ನು ಯಾರೂ ಗಮನಿಸೋದಿಲ್ಲ. ಅನೇಕ ಬಾರಿ ನಾವು ಪ್ರಯಾಣ ಮಾಡಿರ್ತೀವಿ, ನಾವೇ ನೋಡಿರ್ಬೋದು, ಅದನ್ನು ನಾವು ಗಮನಿಸ್ತೀವಿ, ಅಂದರೆ ನಾವೇ ಗಮನಿಸೋದಿಲ್ಲ. ಆ ಜಾಲಿಗೆ ಸಮಾನನಾಗಿರ್ತಾನೆ. ಶುಭ ಸಂಭವಿಸಿದ್ರು ಅದನ್ನು ಕಾಣನು. ಯಾರೂ ವಾಸಿಸದ ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಇವನದು. ಅರಣ್ಯದ ಬೆಗ್ಗಾಡು, ಯಾರೂ ವಾಸಿಸದ ಅರಣ್ಯದ ಬೆಗ್ಗಾಡು, ಯಾರೂ ಅಲ್ಲಿ ಹೋಗ್ಲಿಕ್ಕಾಗಲ್ಲ. ಥಿಕ್ ಫಾರೆಸ್ಟ್, ಪೀಕ್ ಫಾರೆಸ್ಟ್, ಆ ಒಂದು ಅರಣ್ಯದ ಒಳಗಡೆ, ತುಂಬ ಮೃಗಗಳಿರ್ತಕ್ಕಂಥ ಅರಣ್ಯದ ಒಳಗಡೆ ಚೌಳು ನೆಲವಾಗಿರ್ತಕ್ಕಂಥ ಆ ಬೆಗ್ಗಾಡಿನೊಳಗೆ ಯಾರು ಹೋಗ್ತಾರೆ? ಯಾರೂ ಹೋಗೋದಿಲ್ಲ. ಅಂಥ ಅರಣ್ಯದ ಒಳಗಡೆ ಇರ್ತಕ್ಕಂಥ ಏನಂತೆ ಬೆಗ್ಗಾಡಿನ ಸ್ಥಿತಿಯಲ್ಲಿ ವಾಸಿಸುವುದೇ ಅವನ ಸ್ಥಿತಿ. ಯಾರೂ ಆತನ ಗಮನಿಸುವುದಿಲ್ಲ. ಮನುಷ್ಯನ ಮೇಲೆ ಆತುಕೊಳ್ಳುವವರೇ, ಮನುಷ್ಯನ ಮೇಲೆ ಭರವಸೆ ಇಡುವವರೇ, ದೇವರನ್ನ ತೊರೆದು ಮನುಷ್ಯನನ್ನು, ಆಸ್ತಿಯನ್ನು, ಅಂತಸ್ತನೋ, ಹೆಸರನ್ನೋ, ಪದವಿಯನ್ನೋ ಅಥವಾ ವಿದ್ಯಾಭ್ಯಾಸವನ್ನು ನೀವು ಇಟ್ಟುಕೊಂಡು ಇದೇ ನನಗೆ ಭರವಸೆ ಎಂಬುದಾಗಿ ಹೇಳುವವರೇ, ದೇವರನ್ನ ತೊರೆಯುವ ಮನಸ್ಸುಳ್ಳವರೇ, ದೇವರನ್ನ ಬಿಟ್ಟು ಬಿಡಬೇಕೆಂದು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಂಡಿರುವವರೇ, ನೀವು ಶಾಪಗ್ರಸ್ತರಾಗಲಿಕ್ಕೆ ಸಿದ್ಧರಾಗ್ತಾ ಇದ್ದೀರಿ. ನಿಮ್ಮ ಪಾಪದ ನಿಮಿತ್ತ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಂಡು ನೀವು ದೇವರನ್ನ ಬಿಡುವವರಾದರೆ ನೀವು ಶಾಪವನ್ನು ತಂದಿಟ್ಟುಕೊಳ್ತಾ ಇದ್ದೀರಿ. ನಿಮ್ಮ ಪರಿಸ್ಥಿತಿ ಏನಾಗ್ತದೆ? ಎಲ್ಲರೂ ಒಂದು ದಿನ ಕೈ ಬಿಡ್ತಾರೆ. ನೀನು ಯಾವುದನ್ನು ಆತುಕೊಂಡಿದೆಯೋ, ಯಾವುದನ್ನು ಭರವಸೆ ಇಟ್ಟಿದೆಯೋ, ನಿನ್ನ ಮಗನ ಮೇಲೆ ಭರವಸೆ ಇಟ್ಟಿರುವುದಾದರೆ, ನಿನ್ನ ತಂದೆಯ ಮೇಲೆ ಭರವಸೆ ಇಟ್ಟಿರುವುದಾದರೆ, ನಿನ್ನ ಮಕ್ಕಳ ಮೇಲೆ ಭರವಸೆ ಇಟ್ಟಿರುವುದಾದರೆ, ಆಸ್ತಿಯ ಮೇಲೆ, ಅಂತಸ್ತಿನ ಮೇಲೆ, ಹೆಸರಿನ ಮೇಲೆ, ಪದವಿಯ ಮೇಲೆ, ವಿದ್ಯಾಭ್ಯಾಸದ ಮೇಲೆ, ಮನುಷ್ಯರ ಮೇಲೆ, ಯಾಕೆ ನಿನ್ನ ಮೇಲೆ ನೀನು ಭರವಸೆ ಇಟ್ಟಿದ್ದರೂ ಸಹ ಒಂದು ದಿವಸ ಅದನ್ನು ಕಳಕೊಳ್ಳಲಿಕ್ಕಿದ್ದೀ. ಅದನ್ನು ಒಂದು ದಿವಸ ನೀನು ಸಂಪೂರ್ಣವಾಗಿ ಕಳ್ಕೊಳ್ಳಿಕ್ಕಿದ್ದೀ. ನೀನು ಬರೀ ಕೈಯಲ್ಲಿ ನಿಂತುಕೊಳ್ಳಬೇಕಾದ ಪರಿಸ್ಥಿತಿ ಬರ್ತದೆ. ತಪ್ಪಿ ಹೋದ ಮಗನು ತನ್ನ ಕೈಯಲ್ಲಿದ್ದಂಥ ಆಸ್ತಿಯ ಮೇಲೆ ಭರವಸೆಯನ್ನು ಇಟ್ಟು ಆತನ ದೂರ ದೇಶಕ್ಕೆ ಹೋಗಿ ಅದನ್ನು ಸೂರೆ ಮಾಡಿಬಿಟ್ಟ. ಅದನ್ನು ಪಟ್ಟಿಂಗನಂತೆ ಆತ ಜೀವನ ಮಾಡ್ದ. ಕಳೆಗೆ ಎಲ್ಲವನ್ನ ಕಳಕೊಂಡವನಾಗಿ, ಏನೂ ಇಲ್ಲದವನಾಗಿ, ಗತಿ ಇಲ್ಲದವನಾಗಿ, ತಿನ್ನಲಿಕ್ಕೂ ಏನೂ ಇಲ್ಲದವನಾಗಿ ಆತನು ತಿರುಗಿ ಬಂದದನ್ನು ನಾವು ಕಾಣ್ತೇವೆ. ತಂದೆ ಮನೆಗೆ ಆತನು ಮಗನಾಗಿ ಬರಲಿಲ್ಲ, ಬದಲಾಗಿ ಕೂಲಿಯಾಳಾಗಿ ಬಂದದನ್ನು ನಾವು ಕಾಣ್ತೇವೆ. ಪ್ರಿಯರೇ, ಹಾಗಿದ್ರೆ ದೇವರನ್ನ ಬಿಟ್ಟು ಬಿಡಬೇಕನ್ನೋ ಮನಸ್ಸು ನಮ್ಮಲ್ಲಿ ಇದೆಯೋ? ನಾವು ನಮ್ಮನ್ನು ಎಚ್ಚರಿಸಿಕೊಳ್ಳಲೇಬೇಕು. ನಮ್ಮ ಹೃದಯ ಕಠಿಣ ಪಡಿಸಿಕೊಳ್ತಾ ಇದ್ದೇವೋ? ಪರಿಸ್ಥಿತಿಗಳು ನಮ್ಮ ಹೃದಯವನ್ನು ಕಠಿಣ ಪಡಿಸುತ್ತಿದೆಯೋ? ನಮ್ಮಲ್ಲಿರ್ತಕ್ಕಂಥ ಐಶ್ವರ್ಯ ನಮ್ಮನ್ನು ಕಠಿಣ ಪಡಿಸ್ತಾ ಇದೆಯೋ? ಈ ಲೋಕದ ವ್ಯವಹಾರಗಳು ನಮ್ಮನ್ನು ಕಠಿಣ ಪಡಿಸ್ತಾ ಇದೆಯೋ? ಇಲ್ಲಿ ದೇವರೊಂದು ಎಚ್ಚರಿಕೆಯನ್ನು ಇಟ್ಟಿದ್ದಾನೆ. ಈ ಎಚ್ಚರಿಕೆ ನಾವು ತೆಗೆದುಕೊಳ್ಳಲೇಬೇಕು. ಇಲ್ಲದಿದ್ದರೆ ನಾವು ಅಪಾಯಕ್ಕೆ ಸಿಲುಕುವುದು ನಿಶ್ಚಯ. ಸೊ ಹಾಗಿರೋದ್ರಿಂದ ಈ ವಾಕ್ಯದಲ್ಲಿ ನಾವು ನೋಡುವಂತೆ ಮುಂದೆ ವಚನ ತುಂಬಾ ಸುಂದರವಾಗಿರೋದನ್ನು ನಾವು ನೋಡ್ತೀವಿ. 7ನೇ ವಚನ, ಯೆರೆಮೀಯ 17ನೇ ಅಧ್ಯಾಯ 7ನೇ ವಚನ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. 7ನೇ ವಚನ 8ನೇ ವಚನ ತುಂಬಾ ಸುಂದರವಾಗಿದೆ. ಯಾರು ಕರ್ತನನ್ನು ಹಿಡಿದುಕೊಳ್ತೇನೆ, ಆತನನ್ನು ನಂಬ್ತೇನೆ, ಆತನ ಮೇಲೆ ಮಾತ್ರ ಭರವಸೆ ಇಡ್ತೇನೆ, ಆತನನ್ನು ಬಿಡುವುದೇ ಇಲ್ಲ, ಆತನೇ ನನ್ನ ಭರವಸೆ, ಆತನೇ ನನ್ನ ನಿರೀಕ್ಷೆ, ಆತನೇ ನನ್ನ ನಂಬಿಕೆ ಎಂಬುದಾಗಿ ಆತನ ಮೇಲೆ ಭರವಸೆ ಇಡುವನಾಗಿದ್ದಾನೋ, ಆತನನ್ನು ಹಿಡಿದುಕೊಳ್ತಾನ, ಬಿಟ್ಟು ಹೋಗದೆ ಆತನೇ ನನಗೆಲ್ಲವೂ ಎಂಬುದಾಗಿ ಹೇಳ್ತಾನೋ, ಅವನು ಧನ್ಯನು. ಮುಂದೆ ವಾಕ್ಯ ಹೇಳ್ತದೆ, ಆತನು ಎಂಥ ಧನ್ಯನಂತೆ, ಆತನ ಆಶೀರ್ವಾದ, ಆತನು ಯಾವ ರೀತಿಯಾಗಿ ಆಶೀರ್ವದಿಸಲ್ಪಟ್ಟವನಾಗಿರ್ತಾನಂತೆ. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನ ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನು. ನೀರಾವರಿಯಲ್ಲಿ ನೆಡಲ್ಪಟ್ಟು, ನೀರಾವರಿಯಾದ ನೀರಾವರಿಯ ಭೂಮಿಯಲ್ಲಿ ನೆಡಲ್ಪಟ್ಟಿರ್ತಕ್ಕಂಥ ಒಂದು ಮರ, ಮತ್ತು ಅದೇನಂತೆ, ಅದು ಹೊಳೆಗಳ ದಡದಲ್ಲಿ ಬೇರುಗಳನ್ನ ಹರಡಿ ಧಗೆಗೂ ಭಯಪಡದೆ, ಸಮ್ಮರ್ನಲ್ಲಿಯೂ ಕೂಡ ಅದು ಒಣಗದೆ ಯಾವಾಗಲೂ ಹಚ್ಚ ಹೆಸರನ್ನ ಬಿಡುತ್ತಾ ಕ್ಷಾಮದಲ್ಲಿಯೂ ಕೂಡ ನಿಶ್ಚಿಂತೆಯಾಗಿ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನು. ನೀನು ದೇವರ ಮೇಲೆ ಭರವಸೆ ಇರುವವನಾದ್ರೆ, ನೀನು ದೇವರನ್ನ ಬಿಡದೇ ಇರುವವನಾದ್ರೆ, ನೀನು ದೇವರ ಮೇಲೆ ನಿನ್ನ ಆ ಭರವಸೆನ, ನಂಬಿಕೆನ ಬಿಟ್ಟು ಕೊಡದವನಾಗಿರೋದಾದರೆ ನೀನು ಕ್ಷಾಮ ವರ್ಷದಲ್ಲಿಯೂ ಆಶೀರ್ವದಿಸುವವನಾಗಿರ್ತಿ. ನೀನು ಧಗೆಗೆ ಭಯಪಡದವನಾಗಿರ್ತಿ. ಯಾವಾಗಲೂ ನೀನು ಹಸುರಾದ ಎಲೆಯನ್ನು ಬಿಡುವವನಾಗಿದ್ದಿ. ಮತ್ತು ನೀನು ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುತ್ತಿ. ಕರ್ತನು ಪ್ರವಾದಿಯ ಮೂಲಕ ಈ ಮಾತಾಡಿಸಿ ನಮಗೆ ಬರೆಸಿಕೊಟ್ಟಿದ್ದಾನೆ. ಹಾಗಿದ್ರೆ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ, ಈ ಪತ್ರಿಕೆಯಲ್ಲಿ ನಮಗೆ ಈ ಎಚ್ಚರಿಕೆಯನ್ನು ಕೊಟ್ಟು ದೇವರ ದಿವಸ ನಮಗೆ ಹೇಳ್ತಿರುವಂಥ ಒಂದು ವಿಷಯ, ನಮ್ಮ ಹೃದಯವನ್ನು ಕಠಿಣಪಡಿಸಿಕೊಳ್ಳುವುದು ಬೇಡವೇ ಬೇಡ.
ಪರಿಸ್ಥಿತಿಗಳು ನಮ್ಮನ್ನು ಕಠಿಣಪಡಿಸುವಂತೆ ಬರಬಹುದು. ನಾವು ನೋಡ್ತೇವೆ, ಯೇಸು ಸ್ವಾಮಿನ ಯೂದನು ಬಿಟ್ಟು ಹೋದನು. ಆತನ ಹೃದಯ ಕಠಿಣವಾದದರಿಂದ ಆತನು ಯೇಸುವನ್ನು ಬಿಟ್ಟು ಹೋದ ನಂತರ ಆತನು ಯೇಸು ಕ್ರಿಸ್ತನ ವಿರುದ್ಧವಾಗಿ ಸಾಕ್ಷಿಯನ್ನು ಕೊಟ್ಟನು. ಯೇಸು ಕ್ರಿಸ್ತನನ್ನು ಹಿಡಿದು ಕೊಟ್ಟನು, ತನ್ನ ಹೃದಯನ ಕಠಿಣಪಡಿಸಿಕೊಂಡನು. ಯೇಸು ಸ್ವಾಮಿ ಆ ಒಂದು ಕಡೆಯ ಭೋಜನದಲ್ಲಿ ಹೇಳ್ತಿದ್ದಾರೆ, ಯೂದನ ಬಳಿಯಲ್ಲೇ ಹೇಳ್ತಿದ್ದಾರೆ, ನೀನು ಮಾಡಬೇಕಾದ ಕೆಲಸವನ್ನು ಮಾಡಿಬಿಡು ಮತ್ತು ನನ್ನನ್ನು ಹಿಡುಕೊಡುವವನು ನನ್ನೊಂದಿಗೆ ಕೈಯನ್ನು ಅದ್ದಿದ್ದಾನೆ ಎಂಬುದಾಗಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಆತನ ತಪ್ಪಿ ಮುತ್ತು ಕೊಟ್ಟು ಕೊಡುವಾಗ ಆತನು ಹೇಳ್ತಾನೆ, ನನ್ನನ್ನು ಮುತ್ತು ಕೊಟ್ಟು ಹಿಡಿದು ಕೊಡ್ತೀಯಾ ಅಂತ ಹೇಳ್ತಾನೆ. ಆಗಲೂ ಕೂಡ ಆತನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡಿದ್ದಾನೆ, ಯೇಸುವನ್ನು ಬಿಟ್ಟು ಹೋಗುವ ಮನಸ್ಸನ್ನು ಮಾಡಿದ್ದಾನೆ. ಆದ್ದರಿಂದ ಯೂದನಿಗೆ ಬಂದ ಪರಿಸ್ಥಿತಿ ಏನು? ಯೂದನಿಗೆ ಬಂದ ಪರಿಸ್ಥಿತಿ, ಆತನು ಹೀನಾಯವಾಗಿ ಸೂಸೈಡ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕಾದ ಪರಿಸ್ಥಿತಿ ಬಂತು. ಪ್ರಿಯರೇ, ಈ ದಿವಸ ಅನೇಕ ಕ್ರೈಸ್ತರು ಹೀಗೆ ಯೇಸುವನ್ನು ಬಿಟ್ಟು ಹೋದವರು ಹೀನಾಯವಾದ ರೀತಿಯಾದಂಥ ಮರಣವನ್ನು ಅನುಭವಿಸಿರುವುದನ್ನು ನನ್ನ ಕಣ್ಣಾರೆ ಕಂಡಿದ್ದೇನೆ, ನನ್ನ ಕಿವಿಯಾರೆ ಕೇಳಿಸಿಕೊಂಡಿದ್ದೇನೆ. ಯೇಸುವನ್ನು ಬಿಟ್ಟು ಹೋಗುವ ಕಠಿಣವಾದ ಹೃದಯ ನಮ್ಮಲ್ಲಿ ಯಾರಲ್ಲಿಯೂ ಬರದಿರಲಿ. ಈ ದಿವಸ ದೇವರು ಕೊಟ್ಟ ಈ ಯಜ್ಞೆಯನ್ನು ನಾನು ಮಾಡ್ತಾ ಇದ್ದೇನೆ. ಇದನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರು ಕೂಡ ಯಾರೆಲ್ಲ ಹಿಂಜಾರಿ ಹೋಗಿದ್ದಾರೋ, ಯಾರೆಲ್ಲ ಕ್ರಿಸ್ತನನ್ನು ಬಿಟ್ಟು ಹೋಗಿದ್ದಾರೋ ಅವರೆಲ್ಲರನ್ನೂ ಎಚ್ಚರಿಸುವಂತಹ ಜವಾಬ್ದಾರಿ ನಮ್ಮೊಬ್ಬೊಬ್ಬರ ಮೇಲೆಯೂ ಅದೇ. ಯಾಕೆ ಈ ಜವಾಬ್ದಾರಿ ಅದೇ? ಯಾಕಂತ ಹೇಳಿದ್ರೆ, ನಾವು ಈಗ ತಾನೇ ಈ ವಾಕ್ಯದಲ್ಲಿ ಓದಿದ್ದೇವೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 7ನೇ ವಚನದಲ್ಲಿ, ಆದದರಿಂದ ಪವಿತ್ರಾತ್ಮನು ಹೇಳೋ ಪ್ರಕಾರ ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ಬೆಳೆಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನ ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ. ನೀವು ಕಠಿಣ ಮಾಡ್ಕೊಳ್ಬೇಡ್ರಿ. ಅಲ್ಲಿ ಅರಣ್ಯದಲ್ಲಿದ್ದಾಗ ಅವ್ರು ಯಾವ ರೀತಿಯಲ್ಲಿ ಕಠಿಣಪಡಿಸ್ಕೊಂಡ್ರು? ಯಾವ ದೇವರು ಐಗುಪ್ತ ದೇಶದ ಬಿಡಿಸಿ, ಫರೋಹನ ಸೈನ್ಯದಿಂದ ಬಿಡಿಸಿ ಅವ್ರನ್ನ ಆ ಒಂದು ಕೆಂಪು ಸಮುದ್ರವನ್ನು ಸೀಳಿ ನಡೆಸಿ ಅಲ್ಲಿಂದ ಅವರಿಗೆ ಮನ್ನಾವನ್ನು ಕೊಟ್ಟು, ಬಂಡೆಯನ್ನು ಸೀಳಿ ನೀರನ್ನು ಕೊಟ್ಟು, ಮಾರ ಎಂಬ ಸ್ಥಳದಲ್ಲಿ ಸಿಹಿಯಾದ ನೀರನ್ನು ಕೊಟ್ಟು, ಅವ್ರಿಗೆ ಬೇಕಾದ ಲಾವಕ್ಕಿಯನ್ನು ಕೊಟ್ಟು, ಮಾಂಸವನ್ನು ಕೊಟ್ಟು, ಅವರಿಗೆ ಬೇಕಾದ ಆ ಒಂದು ಅಗ್ನಿಸ್ತಂಭವನ್ನು ಮತ್ತು ಮೇಘಸ್ತಂಭವನ್ನು ಕೊಟ್ಟು 40 ವರ್ಷ ಅವರ ಕೆರಗಳು ಸವದು ಹೋಗದಾಗೆ, ಅವರ ಬಟ್ಟೆಗಳು, ಅವರ ನಿಲುವಂಗಿಗಳು ಹರಿದು ಹೋಗದಾಗೆ ಕಾಪಾಡುತ್ತಾ ಬಂದ ದೇವರು, ಮಕ್ಕಳಂತೆ ಮಗುವಿನಂತೆ ತನ್ನ ಮಡಿಲಲ್ಲಿ ಇಟ್ಟು ನಡೆಸಿದಂಥ ದೇವರು, ಯಾವ ಬಾಧೆಯೂ ಬರದ ಹಾಗೆ, ಐಗುಪ್ತರಿಗೆ ಬಂದ ಒಂದು ಬಾಧೆಯಲ್ಲಿ ಯಾವ ಬಾಧೆಯೂ ಅವರಿಗೆ ಬರದ ಹಾಗೆ ಕಾಪಾಡುತ್ತಾ ಬಂದ ದೇವರನ್ನ ಅವರು ಬಿಟ್ಟು ಒಂದು ಬಂಗಾರದ ಒಂದು ಕರುವನ್ನು ಮಾಡಿ ಇದೇ ದೇವರು ನಮ್ಮನ್ನು ನಡೆಸಿತು ಎಂಬುದಾಗಿ ದೇವರನ್ನ ಬಿಟ್ಟು ಬಿಡುವ ಮನಸ್ಸನ್ನು ಮಾಡಿದ್ರಲ್ಲ, ಅವರು ಹೃದಯವನ್ನು ಕಠಿಣಪಡಿಸ್ಕೊಂಡ್ರಲ್ಲ. ಮೋಶೆ ಬರಲಿಲ್ಲ, 40 ದಿನ ಆಗೋಯ್ತು, ಆತ ಬೆಟ್ಟಕ್ಕೆ ಹೋಗಿದ್ದಾನೆ, ಉಪವಾಸ ಮಾಡ್ತಿದ್ದಾನೆ, ತಿರುಗಿ ಬರಲಿಲ್ಲ, ಅವನಿಗೇನಾಯ್ತು, ಅಲ್ಲೇ ಸತ್ತೋದ್ನೋ ಏನೋ. ಅವರ ಹೃದಯ ನೋಡ್ರಿ ಯಾವ ರೀತಿಯಲ್ಲಿ ಯೋಚಿಸ್ತದೆ. ಅವನು ತಿರುಗಿ ಬರೋದಿಲ್ಲ, ನಾವು ಮುಂದೆ ಹೋಗ್ಬೇಕಾಗಿದೆ, ಈ ಕಾಡಲ್ಲಿ ನಾವಿದ್ರೆ ಏನು ಮಾಡೋಕ್ಕಾಗಲ್ಲ, ನಾವು ಮುಂದೆ ಹೋಗ್ಬೇಕು, ಕಾನಾನ್ ದೇಶಕ್ಕೆ ಸೇರಬೇಕು ಅನ್ನೋಂಥ ಆತುರ ಅವರಿಗೆ. ಆದರೆ ಅವರು ಆ ರೀತಿಯಾಗಿ ಆತುರ ಪಟ್ಟು ಮುಂದೆ ನಡೆಸಲಿಕ್ಕೆ ದೇವರು ಬೇಕಲ್ಲ, ಅದಕ್ಕಾಗಿ ಅವರು ಕರುವನ್ನು ಮಾಡಿಕೊಂಡು ಮುಂದೆ ಹೋಗ್ಲಿಕ್ಕಾಗಿ ಹೋಗ್ತಾರೆ. ಅಲ್ಲಿ ಅವರ ದೇವರ ಕೋಪ ಬಂದು ಅನೇಕರು ಸತ್ತು ಹೋಗುವುದನ್ನು ನಾವು ಕಾಣ್ತೇವೆ. ಮತ್ತು ಉರಿಮಂಡಲಗಳಿಂದ ಸತ್ತವರನ್ನ ನಾವು ಕಾಣ್ತೇವೆ, ಘೋರವಾದ ವ್ಯಾಧಿಗಳಿಂದ ಸತ್ತವರನ್ನ ನಾವು ಕಾಣ್ತೇವೆ, ಭೂಮಿ ಬಾಯಿ ತೆರೆದು ಸತ್ತವರನ್ನ ನಾವು ಕಾಣ್ತೇವೆ. ಅನೇಕರು ಸತ್ತು ಹೋದ್ರು. ಕಾರಣ ಒಂದೇ, ದೇವರನ್ನ ಪರೀಕ್ಷಿಸಿದ್ರಿಂದ, ದೇವರನ್ನ ಬಿಟ್ಟು ಹೋಗಬೇಕೆಂಬ ಮನಸ್ಸನ್ನ ಮಾಡಿದ್ರಿಂದ. ಅದರಿಂದ ಇವತ್ತು ದೇವರು ನಮಗೂ ಈ ವಿಷಯವನ್ನ ನಮ್ಮ ಕಿವಿಗೆ ಹೇಳುತ್ತಾ ನಮ್ಮೊಬ್ಬೊಬ್ಬರಿಗೆ ಹೇಳ್ತಿದ್ದಾರೆ, ನಮ್ಮ ಹಿರಿಯರಂತೆ ನಾವು ನಮ್ಮ ಹೃದಯವನ್ನು ಕಠಿಣಪಡಿಸಿಕೊಳ್ಳಬಾರದು, ನಮ್ಮ ಹೃದಯವನ್ನು ನಾವು ಆ ರೀತಿಯಲ್ಲಿ ಕಠಿಣಪಡಿಸಿಕೊಳ್ಳೇಬಾರದು. ದೇವರು ನಮ್ಮನ್ನು ನಡೆಸದೇ ಇರಲಿ. ದೇವರೇ, ಅವ್ರು ನಮ್ಮನ್ನು ಕಾಪಾಡಿಯೇ ಇದ್ದಾರೆ, ಅವ್ರು ನಮ್ಮನ್ನು ರಕ್ಷಿಸಿಯೇ ಇದ್ದಾರೆ, ಅವ್ರು ನಮ್ಮನ್ನು ಪರಲೋಕಕ್ಕೆ ಒಯ್ಲೇ ಇದ್ದಾರೆ. ನಾವು ಅಂದ್ಕೊಳ್ತೇವೆ ಈ ದಿವಸ ಎಲ್ಲ ಫಾಸ್ಟಾಗಿ ಎಲ್ಲ ಆಗಬೇಕು, ಯಾಕಂದರೆ ಎಲ್ಲ ಫಾಸ್ಟ್ ಫುಡ್, ಎಲ್ಲ ಇನ್ಸ್ಟೆಂಟ್, ಎಲ್ಲ ಇನ್ಸ್ಟೆಂಟಾಗಿ ಆಗಬೇಕು, ಎಲ್ಲ ಫಾಸ್ಟಾಗಿ ಆಗಬೇಕು, 2 ಮಿನಿಟ್ಸಲ್ಲಿ ಆಗಬೇಕು, 2 ಮಿನಿಟ್ಸ್ ಮ್ಯಾಗಿ, ಎಲ್ಲ 2 ಮಿನಿಟ್ಸ್. ಸೊ ದೇವರು ಹಾಗೆ ನಮ್ಮ ವೇಗಕ್ಕೆ ದೇವರು ಬರಬೇಕಂತ ಯೋಚನೆ ಮಾಡ್ತೀವಿ. ಇಲ್ಲ ಪ್ರಿಯರೇ, ದೇವರು ಆತ ವೇಗವಾಗಿ ಆತುರವಾಗಿ ಬರುವವನಲ್ಲ, ಹಾಗೆಯೇ ದೇವರು ತಡವಾಗಿಯೂ ಬರುವವನಲ್ಲ. ಆತನು ತನ್ನ ಸಮಯದಲ್ಲಿ ಎಲ್ಲವನ್ನ ಮಾಡುವ ಆತನು, ತನ್ನ ಸಮಯದಲ್ಲಿ ಎಲ್ಲ ಕಾರ್ಯವನ್ನು ಆತನು ನಡೆಸುವ ಆತನು ಆಗಿದ್ದಾನೆ. ಹಾಗಿದ್ದ ಮೇಲೆ ನಮ್ಮ ಹೃದಯವನ್ನು ಕಠಿಣಪಡಿಸಿಕೊಳ್ಳುವುದು ಬೇಡ. ಅನೇಕರು ತಮ್ಮ ಹೃದಯವನ್ನು ಕಠಿಣಪಡಿಸ್ಕೊಂಡು ಈ ರೀತಿಯಲ್ಲಿ ಹೇಳ್ತಾರಂತೆ, ಯೇಸು ಸ್ವಾಮಿ ಬರ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿ ಬರಲೇ ಇಲ್ಲ, ಬರ್ತೀನಿ ಅಂತ ಹೇಳಿದ್ರು ಬರಲೇ ಇಲ್ಲ. ಆತನ ಪ್ರತ್ಯಕ್ಷತೆ ಆಗುತ್ತೆ, ಆತ ತಿರುಗಿ ಬರ್ತಾನೆ, ನಮ್ಮನ್ನೆಲ್ಲ ಕರೆದೊಯ್ತಾನೆ ಅಂತ ಹೇಳಿದ್ರು, ಎಷ್ಟು ತಡ ಆಯಿತು, ಬರಲಿಲ್ಲ. ಅನೇಕರು ಈ ರೀತಿಯಲ್ಲಿ ಮಾತಾಡುವುದು ಉಂಟಂತೆ. ಆದರೂ ಕೂಡ ಅಲ್ಲಿ ವಾಕ್ಯ ಬರಲ್ಪಟ್ಟದೆ, ಆದರೂ ಕೂಡ ಆತನು ತಡ ಮಾಡುವವನಲ್ಲ.
ಆತನು ಅನೇಕರನ್ನ ಇನ್ನೂ ಕೂಡ ದೀರ್ಘ ಶಾಂತನಾಗಿ ಸಹಿಸಿಕೊಳ್ತಾ ಇದ್ದಾನೆ. ಇನ್ನು ಅನೇಕರು ರಕ್ಷಿಸಲ್ಪಡುವಂತೆ ಆತ ಕಾಯ್ತಾ ಇದ್ದಾನೆ. ಆತನು ತಕ್ಕ ಕಾಲಕ್ಕೆ ತಿರುಗಿ ಮಧ್ಯಾಕಾಶದಲ್ಲಿ ಬಂದು ಯಾರೆಲ್ಲ ಕ್ರಿಸ್ತನನ್ನು ನಂಬುವವರಾಗಿದ್ದಾರೋ ಅವರೊಬ್ಬೊಬ್ಬರನ್ನು ಕೂಡ ತಿರುಗಿ ಕರೆದೊಯ್ಯಲಿಕ್ಕಿದ್ದಾನೆ. ಆಗಿರೋದ್ರಿಂದ ಪ್ರಿಯರೇ, ನಾವು ನಮ್ಮನ್ನು ಎಚ್ಚರಿಸಿಕೊಳ್ಳಬೇಕಾದದ್ದು ಅವಶ್ಯ. ನಾವು ಇತರರನ್ನು ಎಚ್ಚರಿಸಬೇಕಾದದ್ದು ಅವಶ್ಯ. ನಾವು ಆ ರೀತಿಯಲ್ಲಿ ಅವ್ರನ್ನ ಎಚ್ಚರಿಸಿ ಕ್ರಿಸ್ತನ ಕಡೆ ನಡೆಸುವುದಾದರೆ ಅವರನ್ನು ಬೆಂಕಿಯ ಬಾಯೊಳಗಿಂದ ತಪ್ಪಿಸಿದವರಾಗಿರ್ತೇವೆ. ಇದನ್ನೇ ಯೂದನ ಪತ್ರಿಕೆಯಲ್ಲಿ ನಾವು ಓದ್ತೇವೆ. ಬೆಂಕಿಯ ಬಾಯೊಳಗಿಂದ ತಪ್ಪಿಸಿದವರು. ರಕ್ಷಣೆಯನ್ನು ಕಳ್ಕೊಳ್ತಿರ್ತಕ್ಕಂಥ ಜನಗಳನ್ನ ನಾವು ಸರಿಯಾಗಿ ಕ್ರಿಸ್ತನ ಕಡೆ ನಡೆಸುವುದಾದರೆ, ಅವರಿಗೆ ಎಚ್ಚರಿಸಿ ನಡೆಸುವುದಾದರೆ ಅವ್ರನ್ನ ಬೆಂಕಿಯ ಬಾಯೊಳಗಿಂದ, ನರಕದ ಬಾಯಿಂದ ತಪ್ಪಿಸುವವರಾಗಿರ್ತೇವೆ. ಸೊ ಹಾಗಿರೋದ್ರಿಂದ ಇದು ಸಹ ಒಂದು ಎಚ್ಚರಿಕೆಯ, ಅಪಾಯದ ಎಚ್ಚರಿಕೆ ಇದೆ. ಅದೇನೆಂದರೆ, ದೇವರನ್ನ ಬಿಟ್ಟು ಹೋಗುವ ಮನಸ್ಸು ನಮ್ಮಲ್ಲಿ ಯಾರೂ ಕೂಡ ಇರಬಾರ್ದು. ನಾವಲ್ಲಿ ಯಾರು ಕೂಡ ನಮ್ಮ ಹೃದಯನ ಕಠಿಣಪಡಿಸ್ಕೊಳ್ಬಾರ್ದು. ನಾವೊಬ್ಬರನ್ನೊಬ್ಬರು ಎಚ್ಚರಿಸ್ತಾ ಬರೋಣ. ಇವತ್ತು ಅನ್ನೋದು ಇರುವವರೆಗೂ ನಾವು ಎಚ್ಚರಿಸ್ತೋಣ. ಮತ್ತು ವಾಕ್ಯ ಹೇಳ್ತದೆ, ಯಾವನು ಕಡೆಯವರೆಗೂ ತಾಳುತ್ತಾನೋ ಅವನು ರಕ್ಷಣೆಯನ್ನು ಹೊಂದುವನು ಎಂಬುದಾಗಿ.